ನಮಸ್ಕಾರ ಫ್ರೆಂಡ್ಸ್, ನಾನು ಅಶ್ವಿನ್ LK ಚವಾಣ್. ನಿಮ್ಮ ಮುಂದೆ ನಿನ್ನೆದ ಘಟನೆ ಬಗ್ಗೆ ನಡೆದಿದ್ದೆಲ್ಲ ಕಾರ್ಯಕ್ರಮ ಬಗ್ಗೆ ತಿಳಿಸ್ಬೇಕು ನಿಮಗೆಲ್ಲರಿಗೂ. ನಾವು ನಿನ್ನೆ ಮುಂಜಾನೆ 8ರಿಂದ ಮನೆಯಿಂದ ಹೊರಗೆ ಹೋಗಿದೆ. ಅಲ್ಲಿಂದ ಹೋಗ್ಬಿಟ್ಟು CM ಸಿದ್ದರಾಮಯ್ಯ ಅವ್ರಿಗೆ ಕೊಡೋಕ್ಕೆ ಮೆಮೊರಾಂಡಮ್ ಒಂದು ಪ್ರಿಂಟ್ ತಗೊಂಡು ಅಲ್ಲಿಂದ ರೈತ ಸಂಘದವರು ಅಂಬೇಡ್ಕರ್ ವೃತ್ತ ಏನಿದೆ ಅಲ್ಲಿ ಕುಂತಿದ್ರು. ಅವ್ರ ಸಹಾಯತೆಯಿಂದ ನಾನು ನಿನ್ನೆ CM ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಂಡ್ರವ್ರಿಗೆ ಎಲ್ಲರಿಗೂ ಧನ್ಯವಾದ. ಮತ್ತು ಅಲ್ಲಿಂದ ನಾವು ಒಳಗೆ ಹೋಗಿದ್ವಿ, ಏರ್ಪೋರ್ಟ್ ಒಳಗಾಗಿ. ಅಲ್ಲಿ ಬಂದು ಹೋಗಿ ನೋಡಿದಾಗ ನನಗೆ ಅನ್ನಿಸ್ತು, ಸಮಸ್ಯೆ ನಮ್ಮ ಒಬ್ಬರದು ವಿದ್ಯಾರ್ಥಿಯವರದೇ ಅಲ್ಲ. ಟೀಚರ್ಸ್ ಅವರು ಬಂದಿದ್ದರು, ರಿಟೈರ್ಡ್ ಟೀಚರ್ಸ್. ಅವರಿಗೆ ಇಲ್ಲಿವರೆಗೂ ಪೆನ್ಷನ್ ಹೈಕೋರ್ಟ್ ಆರ್ಡ್ರ್ ಮಾಡಿದರೂ ಕೂಡ ಸರ್ಕಾರ ಅದು ಪೆನ್ಷನ್ನು ಆರ್ಡ್ರನ್ನು ಲಾಗು ಮಾಡ್ತಾಯಿಲ್ಲ. ಒಳ ಮೀಸಲಾತಿದವರು ಬಂದಿದ್ದರು ಬೇರೆ ಸಂಘಟನೆಯವರ ವತಿಯಿಂದ. ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಸಂವಿಧಾನ ಪ್ರಕಾರ 50% ಮಾತ್ರ ರಿಸರ್ವೇಷನ್ ಸಿಗ್ತದೆ, 50% ಎಲ್ಲರಿಗೆ ಇತರರಿಗೆ ಕೊಡಬೇಕಾಯ್ತದೆ. ಅವ್ರು ಕೇಳಕ್ಕೆ ಬಂದಿದ್ದರು. ಭಾಳಷ್ಟು ಮಂದಿ ಶಾಲೆಯಲ್ಲಿ ಇದು ಪ್ರಾಬ್ಲಮ್ ಇದೆ, ಸರ್ಕಾರಿ ಶಾಲೆಯಲ್ಲಿ ಟಾಯ್ಲೆಟ್ಸ್ ಇಲ್ಲ, ಅವ್ರ ಹಕ್ಕಕ್ಕಾಗಿ ಹೋರಾಡ್ಲತ್ತಾರೆ. ಆದರೆ ನಮ್ಮ ಸಂಘದಿಂದ ಅಥವಾ ವಿದ್ಯಾರ್ಥಿಗಳ ಪರವಾಗಿ ಯಾರೇ ಶಿಕ್ಷಕರು ಬಂದಿಲ್ಲ ಅಥವಾ ಯಾರು ಒಬ್ಬರು ವಿದ್ಯಾರ್ಥಿನೂ ಬಂದಿಲ್ಲ. ನಾವು ಇಬ್ಬರೇ ಇದ್ವಿ, ನಾನು ನನ್ನ ತಮ್ಮ ಇಬ್ಬರೇ ಹೋಗ್ಬಿಟ್ಟು ಮೆಮೊರಾಂಡಮ್ ಕೊಟ್ಟು ಬಂದಿದ್ದೀವಿ. ಅಲ್ಲಿ ಹಲವಾರು MLCಗಳು, ಅರವಿಂದ್ ಅರಳಿ ಸರ್ ಅವರು ಮಾತಾಡಿದ್ರು, ಟೈಮ್ ಕೊಟ್ಟರು, ನಮಗೆ ಹೇಳಿದರು ಸರ್ಕಾರ ಆದೇಶ ಆಗಿದೆ, ಅದು ಲಾಗೂ ಆಗ್ತಾಯಿಲ್ಲ ಒಂದು. ಆಮೇಲೆ ಭೀಮರಾವ್ ಪಾಟೀಲ್ ಸರ್ ಅವರು MLC ಇದ್ದಾರೆ ಸದ್ಯ, ಅವ್ರನ್ನೂ ಮಾತಾಡಿದ್ದಾರೆ, ನಮಗೆ ಆಶ್ವಾಸನೆ ನೀಡಿದ್ದಾರೆ ಎಲ್ಲರಿಗೆ ನ್ಯಾಯ ಸಿಗ್ದಂಗೆ. CM ಅವರು ಬಂದರು, ಅವ್ರ ಜೊತೆಯಲ್ಲಿ ಈಶ್ವರ್ ಖಂಡ್ರೆ ಸಾಹೇಬರು ಕೂಡ ಇದ್ದರು, ಅವ್ರ ಮಗ MP ಸಾಗರ್ ಖಂಡ್ರೆ ಅವರು ಕೂಡ ಇದ್ದರು. ನಮ್ಮ ಜಿಲ್ಲೆಯಲ್ಲೇ ಹಲವಾರು ಮಂತ್ರಿಗಳಿದ್ದೀರಿ, MP ಇದ್ದೀರಿ. ನಾವು ನಿಮಗೆ ವೋಟ್ ಹಾಕಿರೋದು ನಮ್ಮ ಪರವಾಗಿ. ನಮಗೆ ಏನೇನು ಅವಶ್ಯಕತೆ ಇದೆ, ಸಾಮಾನ್ಯ ಜನರಿಗೆ ಏನೇನು ಬೇಕಾಯ್ತದೆ, ರೋಟಿ ಕಪಡ ಅವ್ರ ಮಕಾನ್, ಹಾಕ್ಕೊಳ್ಳೋದಕ್ಕೆ ಬಟ್ಟೆ, ಇರೋದಕ್ಕೆ ಮನೆ, ತಿಂಬೋದಕ್ಕೆ ಆಹಾರ, ಇಷ್ಟೇ ಬೇಕು ಜನರಿಗೆ. ಆದರೆ ಇದು ಮೂರು ನಡಿಬೇಕಂದ್ರೆ ಜನರಿಗೆ ಏನಿರಬೇಕು, ಕೆಲಸ, ಉದ್ಯೋಗ. ನಾನು ಸ್ವಲ್ಪ ಇವತ್ತು ಅರ್ಥಶಾಸ್ತ್ರ ಬಗ್ಗೆ ಮಾತಾಡ್ತೀನಿ. ಒಂದು ನಡಿಬೇಕಂದ್ರೆ, ಮನೆ ನಡಿಬೇಕಂದ್ರೆ ಏನಿರಬೇಕು, ಉದ್ಯೋಗ. ಆ ಉದ್ಯೋಗದಿಂದ ಪ್ರತಿಯೊಂದು ಮನೆಯಲ್ಲಿ ಅನ್ನಾಗೆ ಅಥವಾ ಮನೆ ನಡೆಸೋದಕ್ಕೆ ಹಣ ಇರ್ತಾರೆ, ಕೆಲವರು ಬ್ಯಾಂಕ್ದಾಗ ಇರ್ತಾರೆ, ಅದು ಬ್ಯಾಂಕ್ದವರೇ ಹಣ ತಗೊಂಡು ಈ ಥರ ಬಿಸ್ನೆಸ್ ಮ್ಯಾನ್ ಅವರಿಗೆ ಎಲ್ಲರಿಗೆ ಉತ್ಪನ್ನ ಮಾಡಿರಿ ಅಂತ ನೀಡ್ತಾರೆ. ಆದರೆ ಇದರ ಮಧ್ಯದಲ್ಲಿ ಇರೋರು ಇಂಡಿಪೆಂಡೆಂಟ್ ಬಾಡಿ ಒಬ್ಬರು, ಅದು ಯಾರು, ಸರ್ಕಾರ. ಸರ್ಕಾರದ ಕೆಲಸ ಏನು, ಪ್ರತಿ 5 ವರ್ಷ ಎಲೆಕ್ಷನ್ ಇರ್ತದೆ, ನೀವು ಕೋಟಿಗಟ್ಟಲೆ ಹಣ ಹಾಕಿ ಎಲೆಕ್ಷನ್ಗೆ ಬರ್ತೀರಿ, ಅದನ್ನು ಎಷ್ಟು ನೀವು ಅಲ್ಲಿ ಹಾಕಿರಿ ಅವರು ಬಡ್ಡಿ ಸಮೇತ ವಾಪಸ್ ತಗೋತೀರಿ. ಅದು ಯಾರು ರೊಕ್ಕ ತಗೊಂಡಿರ್ತಾರೋ ಅಂಥವರಿಗೆ ಮಾತ್ರ. ಆದರೆ ನಮಗೆ ರೊಕ್ಕ ಬೇಕಾಗಿಲ್ಲ. ಬರೋ ಎಲೆಕ್ಷನಲ್ಲಿ ನಾವು ಏನು ಡಿಮಾಂಡ್ ಮಾಡೋಣ, ಪ್ರತಿಯೊಬ್ಬರು ಜಿಲ್ಲೆಯಲ್ಲಿ, ಪ್ರತಿಯೊಬ್ಬರು ತಾಲೂಕಿನಲ್ಲಿ ನಾವೆಲ್ಲರೂ 500 ರೂಪಾಯಿ, 1000 ನೋಟಿಗಾಗಿ ನಮ್ಮ ಸ್ವಾಭಿಮಾನ, ನಮ್ಮ ಮಾನ ಮರ್ಯಾದೆನೂ ಮಾರ್ಕೊಳ್ಳೋದು ಬೇಡ. ಇಲ್ಲಿವರೆಗೆ ಆಗೋಯ್ತು. ಎಸ್, ಸ್ವಲ್ಪ ಹಣದಿಂದ 1000 ನೀವು ತಗೋತೀರಿ ಈಗ. ಆದರೆ ಬರೋ ದಿನಗಳಲ್ಲಿ 5 ವರ್ಷಗಳಿಗಾಗಿ ಅದು 1000 ಬಡ್ಡಿ ಸಮೇತ ನಿಮ್ಮ ರಕ್ತದಿಂದ ಏನೇನು ಬರ್ತದೆ ಎಲ್ಲ ವಸೂಲಿ ಮಾಡ್ತಾರೆ ಅವರು. ಪ್ರತಿಯೊಂದು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಯಾರು ಮುಂದೆ ಭವಿಷ್ಯದ ಎಲೆಕ್ಷನ್ ನಿಂತ್ಕೋತೀರಿ, ನಾವು ಒಂದೇ ಡಿಮಾಂಡ್ ಮಾಡಬೇಕೇನು, ಬಾಂಡ್ ಪೇಪರ್ ಮೇಲೆ ನೀವು ಏನೇನು ನಮಗೆ ಮುಂದಿನ 5 ವರ್ಷಗಳಲ್ಲಿ ನಮಗೆ ಬರೋದಕ್ಕೆ ಹೋಗೋದಕ್ಕೆ ರೋಡ್ ಬೇಕು, ಊರಲ್ಲಿ ಶಾಲೆ ಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಬೇಕು. ಅರ್ಥ ಆಯಿತು. ವಿದ್ಯಾರ್ಥಿಗಳಿಗೆ ಶಾಲೆ ಹೋರಾಡೋದಕ್ಕೆ ಬರೋದಕ್ಕೆ ಬಸ್ಗಳು ಬೇಕು, ಒಳ್ಳೆ ಟೀಚರ್ಸ್ಗಳು ಬೇಕು, ಒಳ್ಳೆ ಗ್ರಂಥಾಲಯಗಳು ಬೇಕು.
ಎಸ್, ಮತ್ತು ನಮ್ಮ ಏರಿಯಾದಲ್ಲೇ ಕಂಪನಿಗಳು ಬೇಕು. ನಾವು ಯಾಕೆ ಬೀದರ್ದವರು ಹೋಗ್ಬಿಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡಬೇಕು? ಯಾಕೆ ಬೆಂಗಳೂರದವ್ರು ಬಂದುಬಿಟ್ಟು ಬೀದರ್ದಾಗ ಕೆಲಸ ಮಾಡಬೇಕು? ನೀವೇನು ಮಾಡ್ಲತ್ತೀರಿ? ನಾವು ಎದಕ್ಕೆ ಓಟ್ ಹಾಕಿರೋದು ನಿಮಗೆ? ಇದು ಹಲವಾರು ಪ್ರಶ್ನೆಗಳು ನಾವು ಬಾಂಡ್ ಪೇಪರ್ ಮೇಲೆ ಆ MLA ಬಲ್ಲಿ ಬರ್ಕೋಬೇಕು. ಆಯ್ತು ರೀ, ನಾವು ಓಟ್ ಹಾಕ್ತೀವಿ ಸಾಹೇಬ್ರೆ, ನೀವು ಬರ್ರಿ, ಗೆಲ್ರಿ. ಅದು ಗೆದ್ದಿದ ಮೇಲೆ ಇವು ಬರ್ಕೊಟ್ಟಿದ್ದು ಪ್ರತಿಯೊಂದು ಒಂದೊಂದು ಶಬ್ದಗಳು ನೀವು ಮಾಡಿಕೊಡ್ಬೇಕು. ನಮಗೆ ರೊಕ್ಕ ಬೇಕಾಗಿಲ್ಲ, ನಿಮ್ಮ 500 ರೂಪಾಯಿ ನಮಗೆ ಬೇಕಾಗಿಲ್ಲ. ಎಸ್, ಆವಾಗ ಮಾತ್ರ ನಿಮ್ಮ ಹಕ್ಕಕ್ಕೆ ನ್ಯಾಯ ಸಿಗುತ್ತದೆ. ಇಲ್ಲಾಂದರೆ ನೀವು ರೊಕ್ಕ ತೊಗೊಳ್ರಿ, ನಾನು ರೊಕ್ಕ ಕೊಟ್ಟಿದ್ದನಲ್ಲ ನಿನಗೆ, ಆವಾಗ ಮತ್ತೇನೇ ಕೆಳಗೆ ಬಂದಿದೆ, ನೀವು ಏನಾದ್ರು ಓಟ್ ಎಷ್ಟು ಓಟ್ ಹಾಕಿರಿ ನನಗೆ? ಹಾಕಿಲ್ಲಲ್ಲ, ನಡಿ ನಿಮ್ಮ ಊರಿಗೆ ನೀರನ್ನೂ ಇಲ್ಲ, ರೋಡ್ನೂ ಇಲ್ಲ, ಏನೂ ಇಲ್ಲ. ಮತ್ತು ಅಲ್ಲಿ ಇಲ್ಲಿ ಬದುಕ್ಲತ್ತಾರ ಅವ್ರ ಚಮಚಗಳು, PAಗಳು. ಅವ್ರೇನು ಮಾಡ್ಲತ್ತಾರ? ನಿಮ್ಮ ಬಲಿನ ತೊಗೋತಾರ ರೊಕ್ಕ, ಅವ್ರ ಬಲಿನ ತೊಗೋತಾರ ಆರಾಮಾಗಿ. ಇದ್ರಾಗ ಸೇಫ್ ಇರೋದು PAನೇ, ಪರ್ಸ್ನಲ್ ಅಸಿಸ್ಟೆಂಟ್. ಎಲ್ಲರೂ ಕಡೆ ಬರ್ತವೆ, MLA ಕಡೆಯಿಂದ ಬರ್ತದೆ, ನಮ್ಮ ಕಡೆಯಿಂದ ಬರ್ತದೆ. ನಮ್ಮ ಕೈದಾಗ ಏನದ? ಚೊಂಬು ಅದ, ಹೌದಲ್ಲ? ಅದಕ್ಕೆ ನಾವೆಲ್ಲರೂ, ಎಲ್ಲ ಸಂಘಟನೆಗಳು, ಇದು ಸಂಘಟನೆಗಳು ಯಾಕದ ಅಂದರೆ ಸರ್ಕಾರಕ್ಕೆ ನಮಗೆ ಕೇಳೋಕ್ಕೆ ಒಂದು ಪವರ್ ಇದೆ. ಇದು ಸಂವಿಧಾನನೇ ಇದೆ ಕೊಟ್ಟಿದ್ದು, ಅದರ ಪವರ್. ಸಂಘಟನೆ ಮುಂದೆ ನಿಂತ್ಕೊಂಡಿದ್ರೆ ಜನರು ಹೊರಗೆ ಬರಬೇಕಲ್ಲ. ನೀವುಗಳು ಮುಚ್ಕೊಂಡು ಕುಂತಿದ್ರಲ್ಲ ಒಳಗೆ. ನಿಮಗಿಂತ ಬೆಸ್ಟ್ ಹೆಣ್ಮಕ್ಳು ಇದ್ದಾರೆ ಅಲ್ಲಿ ನೋಡಿರಿ. ನಿಮ್ಮ ಸಂಘಟನೆಯಲ್ಲಿ 50%, ಮೋರ್ ದ್ಯಾನ್ 50% ಹೆಣ್ಮಕ್ಳೇ ಬಂದಿದ್ದರು. ನಾನು ಶಾಕ್ ಆಗಿಬಿಟ್ಟಿದೆ. ಗಂಡಸರು ಮೀಸೆ ಇದ್ದವರು ಮನೆಯಲ್ಲಿ ಮುಚ್ಕೊಂಡು ಕೊಳ್ಳತ್ತಾರ, ಹೆಂಗಸರು ಪಾಪ ಅವ್ರ ನ್ಯಾಯಕ್ಕಾಗಿ. ಕೆಲವರಿಗೆ ನಮ್ಮ ಬೀದರ್ದಿಂದ ಒಬ್ಬರು ಮೇಡಮ್ ಅವರು ಬಂದಿದ್ದರು. ಅವ್ರಿಗೆ 15 ವರ್ಷದಿಂದ ಕೆಲಸ ಮಾಡ್ಲತ್ತಾರಂತ ಹಾಸ್ಟೆಲ್ದಾಗ. ಅವರಿಗೆ ಇಲ್ಲಿವರೆಗೂ ನೌಕರಿ ಇಲ್ಲ, ಅವ್ರ ವಯಸ್ಸು ಅರ್ಧ ಆಗೋಗಿದೆ. ಈ ಥರ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಎಷ್ಟೊಂದು ಜನರಿಗೆ ಸಮಸ್ಯೆ ಇದೆ. ಮತ್ತು ಎದಕ್ಕೆ ಓಟ್ ಹಾಕ್ಲತ್ತೀರಿ ನೀವು? ನಿಮಗೆ ಬುದ್ಧಿ ಬರಲ್ಲ. ಫಸ್ಟ್ ನೀವು ಇದಕ್ಕೆ ಹೇಳ್ರಲ್ಲ, ನಮಗೆ ಕೆಲಸ ಬೇಕು, ನಮ್ಗೆ ಹಕ್ಕು ಬೇಕು, ನಮಗೆ ರೊಕ್ಕ ಬೇಕಾಗಿಲ್ಲ, ನಮಗೆ ಗ್ಯಾರಂಟಿ ಬೇಕಾಗಿಲ್ಲ. ಅದೇ ರೊಕ್ಕ ತೊಗೊಂಡು 2,000 ತಿಂಗಳಿಗೆ 3 ಲಕ್ಷ ತಿಂಗಳಿಗೆ 1 ಸಲ ಹಾಕ್ಲತ್ತಾರ, ವಾಪಸ್ ಕಿತ್ಕೊಳತ್ತಾರ. ನಮ್ಮ ಮೂಲಭೂತ ಹಕ್ಕುಗಳು ಅವಶ್ಯಕತೆ ಇದೆ. ಇದರಿಂದ ನಮ್ಮ ಮನೆ ನಡೀತದೆ, ನಮ್ಮ ವ್ಯವಹಾರ ನಡೀತದೆ, ದೇಶನೂ ಮುನ್ನಡೀತದೆ. ಇಲ್ಲಾಂದರೆ ನಿಮಗೆ ರೊಕ್ಕ ಕೊಡ್ತಾರೆ. ಈಗ 2,000 ಅಲ್ಲ, ಮುಂದಿನ ಎಲೆಕ್ಷನ್ದಾಗ 6,000 ಮಾಡ್ತಾರೆ ನಿಮಗೆ ತಿಂಗಳಿಗೂ. ಆದರೆ ಏನು ಕೊಡೋಲ್ಲ ಅಂದ್ಬಿಟ್ಟು ಪೆಟ್ರೋಲಿನ ಬೆಲೆಗಳು ಏರಿಕೆ ಆಗ್ಲತ್ತವು. ಎಲ್ಲ ಮನೆಯಲ್ಲಿ ತಿಂಡಿಗಳು, ಸಾಮಾನುಗಳು ಬೆಲೆಗಳೇ ಮೇಲೆ ಹೋಗಿ ಬೀಳತ್ತದು, ಯಾವುದೇ ಒಂದು ವಸ್ತು. ಮತ್ತು ಇದನ್ನು ಬಿಟ್ಟು ನೀವು TV ರೀಚಾರ್ಜ್, ಮೊಬೈಲ್ ರೀಚಾರ್ಜ್ ಎಲ್ಲ ಬೆಲೆಗಳು ಏರಿಕೆ ಆಗ್ಲತ್ತದ. ಭಾಳಷ್ಟು ಯೂತ್ಸ್ ಅಂತಾರೆ ಅಂತ, ಏನಂತ ಯೂತ್ಸ್ ಇದ್ರಿಗೆ ಗೊತ್ತಿಲ್ಲ. IPL ಅಂತ ಸಾಯ್ಲತ್ತೀರಿ ನೀವು. ಅದು ರೊಕ್ಕ ಇಲ್ಲೇನು ಬರ್ಲತ್ತದ? ಯಾರು ರೀಚಾರ್ಜ್ ಮಾಡ್ಲತ್ತಾರ? ನೀವು ಈ ಥರ ಎಕ್ಸ್ಟ್ರಾ ಚಟುವಟಿಕೆಗಳನ್ನು ಎಕ್ಸ್ಟ್ರಾ ಟೈಮ್ ಕೊಡೋದಕ್ಕೆ ಅವ್ರ ಮೇಲೆ ಹೋಗ್ಲತ್ತಾರ, ನೀವು ಹಿಂದೆ ಓಡಾಡ್ಲತ್ತೀರಿ. ಅವ್ರು ಶ್ರೀಮಂತರೇ ಆಗ್ಲತ್ತಾರ, ಬಡವರೇ ಆಗ್ಲತ್ತಾರ. ಅರ್ಥ ಆಯಿತು? ನೀವು IPL ನೋಡ್ರಿ, ದ್ಯಾಟ್ ಶುಡ್ ಬಿ ಅ ಪ್ಯಾಷನ್, ಹುಚ್ಚುತನ ಅಲ್ಲ. ಇದರಲ್ಲಿ ಮಂದಿ ಭಾಳಷ್ಟು ಬೆಟ್ಟಿಂಗ್ ಮಾಡಿ ಜೀವನ ಹಾಳು ಮಾಡ್ಕೊಳತ್ತಾರ. ಭಾಳಷ್ಟು ಮಂದಿ ಕುಡಿಯೋದು, ಅದು ಇದು ಒಂದು ಮಾಡಿ ಸುಸೈಡ್ ಮಾಡ್ಕೊಳತ್ತಾರ, ಬೀದಿ ಮೇಲೆ ಬರ್ಲತ್ತಾರ. ಇದು ಶಿಕ್ಷಣ ಅಲ್ಲ. ಶಿಕ್ಷಣ ಮನುಷ್ಯನಿಗೆ ಒಳ್ಳೆ ದಾರಿ ತೋರಿಸುತ್ತದೆ. ಅರ್ಥ ಆಯಿತು? ಮತ್ತು ಯಾವಾಗ ನೀವು ಶಿಕ್ಷಣ ಪಡ್ಕೋತೀರಿ ಆವಾಗ ನೀವು ಪ್ರಶ್ನೆ ಮಾಡ್ತೀರಿ. ಪ್ರಶ್ನೆ ಮಾಡಿದರೆ ನಿಮ್ಮ ಮುಂದೆ ಯಾರು MLA ಇದ್ದಾರೆ, MP ಇದ್ದಾರೆ, ಅವರಿಗೆ ಪ್ರಶ್ನೆ ಕೇಳಿದಾಗ ಅದು ಪ್ರಶ್ನೆಗೆ ಉತ್ತರ ಕೊಡೋದು ಅವರು ಹಕ್ಕಿದೆ. ಇಲ್ಲಾಂದರೆ ಮುಂದಿನ ಸಲ ನೀವು ಓಟ್ ಕೇಳಕ್ಕೆ ಬಂದರೆ ಚಪ್ಪಲಿಂದ ಹೊಡಿತೀವಿ ನಾವು. ನಮಗೆ ನಮ್ಮ ಹಕ್ಕು ಸಿಗಬೇಕು. ರೊಕ್ಕ ಬೇಕಾಗಿಲ್ಲ ನಿಮ್ಮದು, ಒಂದು ರೊಕ್ಕನೂ ತೊಗೋಬೇಡ್ರಿ ನೀವು. ಇದು ಸೀರಿಯಸ್ ಮ್ಯಾಟ್ರ್ ಇದೆ. ಯಾಕೆಂದರೆ ಎಲ್ಲ ಕಡೆ ಹಗರಣ ನಡೆದು ಕರಪ್ಷನ್ ಅದು ಇದು ಅಂತ ಮಾಡಿದರೆ ಭವಿಷ್ಯದ ಜನ್ರೇಷನ್ಗೆ ನೀವು ಯಾವ ದಾರಿಯಲ್ಲಿ ತೊಗೊಂಡು ಹೋಗೋರಿದ್ದೀರಿ? ಓಟು ನೀವೇ ಹಾಕೋರಿ, ಎಲ್ಲ ನೀವೇ ಇದೆ. ನಂಬಲ್ಲಿ ಯಾಕೆ ಬರ್ಲಾತೀರಿ? ಮತ್ತು ಟ್ಯಾಕ್ಸ್ಗಳಿಗೆ ನಾವು ಟ್ಯಾಕ್ಸ್ ಕೊಡೋದಿಲ್ಲ. ವಿ ವಿಲ್ ಬೈಕ್ ಔಟ್ ದ ಟ್ಯಾಕ್ಸ್. ನಾವು ಯಾಕೆ ಟ್ಯಾಕ್ಸ್ ಕೊಡಬೇಕು? ಎಸ್, ಸೊ ನಮ್ಮ ಪ್ರಾಬ್ಲಮ್ ಇದು ಪ್ರಾಬ್ಲಮಿಗೆ ನಾವು ನಿಮಗೆ ಎಲೆಕ್ಟ್ ಮಾಡಿರೋದು. ಇಲ್ಲಾಂದರೆ ಮುಂದಿನ ಎಲೆಕ್ಷನ್ದಾಗ ನಿಮಗೆ ಯಾವ ಥರ ಬೀಳಿಸ್ತೀವಿ ತೆಳಗಂದರೆ ನೀವು ಯೋಚನೆನೂ ಮಾಡಲ್ಲ. ಯಾಕಂದರೆ ಎಲ್ಲ ಡೇ ಬೈ ಡೇ ಇದ್ದಾರಲ್ಲ ಯೂತ್ಸ್, ಅವರು ಕಣ್ಣು ಬೀಳ್ಲತ್ತಾರ. ಕಣ್ಣು ಬಿಟ್ಟು ನೋಡಬೇಕು. ನೀವು ನಮ್ಮ ಮನೆಯಲ್ಲಿ ನೀವು ಬರಬೇಕು. ಓಟ್ ಕೇಳಕ್ಕೆ ಯಾವ ಥರ ಬರ್ತೀರಿ? ಬಂದುಬಿಟ್ಟು ನಮ್ಮ ಸಮಸ್ಯೆ ಏನಿದೆ ಅದು ಸಮಸ್ಯೆಗೆ ಪರಿಹಾರ ನೀಡಬೇಕು ನೀವು. ಅದಕ್ಕೆ ನಾವು ನಿಮಗೆ ಓಟ್ ಹಾಕಿರೋದು.
ಇಲ್ಲಾಂದರೆ ನಿಮಗೂ ನಾವು ಹೆಂಗೆ ಓಡಿಸ್ತೀವಿ ಮತ್ತು ನಿಮ್ಮ ಬರೋ ಜನ್ರೇಷನ್ಗೂ ಓಡಿಸ್ತೀವಿ. ಮತ್ತು ಇನ್ನೊಂದು, ಒಬ್ಬರು MLA 3 ಸಲ 4 ಸಲ ಗೆದ್ದಿದ್ರೆ ಮತ್ತೆ ಅವರಿಗೆ ಯಾಕೆ ಗೆಲ್ಲಿಸ್ಕೊಂಡು ತೊಗೊಂಡು ಬರ್ಲತ್ತೀರಿ ನೀವು? ಬೇರೆ ಹೊಸ ಲೀಡ್ರ್ ಇರ್ತಾರ್ರಿ. ಅಲ್ಲಿ BJP, ಕಾಂಗ್ರೆಸ್, JDS 3 ಪಾರ್ಟಿ ನಿಂತ್ಕೋತಾರೆ. ನಿಮಗೆ ಗೊತ್ತದ ಇದು. ಬೇರೆ ಈ ಥರ ಯಾರು ಬರ್ತಾರೆ, ಬಡವರು ಬರ್ತಾರೆ, ಅದ್ರಾಗ ಕೇಳ್ರಿ. ಅವ್ರಿಗೆ ನಾಲೆಜ್ ಅದ ಇಲ್ಲ, ಲೆಟ್ರ್ ಬರೆಯೋಕೆ ಬರ್ತಿಲ್ಲ ನೋಡಿರಿ, ಮಾತಾಡೋಕೆ ಬರ್ತಿದ್ದಿಲ್ಲ ನೋಡಿರಿ, ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇರಲಿಲ್ಲ ನೋಡಿರಿ. ಇದು ಎಲ್ಲ ಗುಣಗಳು ನೀವು ಒಬ್ಬ ಪೊಲಿಟಿಷಿಯನ್ದಾಗ ನೋಡಬೇಕು. ನಿಮ್ಮ ಪರವಾಗಿ ಅವ್ನು ನಿಂತ್ಕೋಬೇಕು. ನಾನು MLA MP ಇದ್ದರೆ ಹಿಂಗೆ ತಕ್ಷಣವೇ ಅಲ್ಲಾಡಿಸ್ಬಿಡ್ತೀನಿ ಎಲ್ಲರಿಗೂ. ಜಿಲ್ಲೆನೆಲ್ಲ ರಾಜ್ಯನೇ ಅಲ್ಲಾಡಿಸ್ತೀನಿ. ನಿಮಗೇನಾದರೂ ಬುದ್ಧಿ ಇಲ್ಲ ಅಂದರೆ ಯತ್ನಾಳಿಗೆ ಕೇಳ್ರಿ. ಅವ್ರು ಯಾವ ಥರ ಹೋರಾಡ್ಲತ್ತಾರ, ಅವ್ರು ಸತ್ಯಕ್ಕಾಗಿ ನಡೀಲತ್ತಾರ. ಯಾರು ಅನ್ನ ತಿನ್ಲತ್ತಾರಲ್ಲ, ಅದು ಬೆಲೆ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರ್ತದೆ ಒಳ್ಳೇದೇನು ಕೆಟ್ಟದೇನು ಅಂತ. ಅಂಥವ್ರಿಗೆ ನೀವು ಸಹಾಯ ಮಾಡೋದು ಬದಲು ಇವರಂತ ಗುಲಾಮರಾಗಿ ಹಿಂಗೆ ಉಳಿಲತ್ತಿ. ಇದು ಇವತ್ತಿನ ಪರಿಸ್ಥಿತಿ ಆಗಿದೆ ಕಾರಣ ನಾವು ಎಲ್ಲರೇ, ನಾನು ಕೂಡ ಇದ್ದೀನಿ, ನೀವು ಕೂಡ ಇದ್ದೀರಿ. ಸೊ ಇದನ್ನು ಬದಲಾವಣೆ ಮಾಡಬೇಕಂದ್ರೆ ನಾವು ಎಲ್ಲರೂ ಎದ್ದೇಳಬೇಕಾಯ್ತದೆ. ಈ ನೋಡಿ, ನೀನು ರಾತ್ರಿ 1 ಗಂಟೆ ತನಕ ನೀನು ಮೆಸೇಜ್ ಬರ್ಲತ್ತದ. ಚಿಕ್ಕಮಂಗ್ಳೂರಿಗೆ ಬಂದದ, ಯಾದಗಿರಿದಾಗ ಗುಂಡಗಿರಿ ಮಾಡ್ಲತ್ತಾರ, PhD ಇದ್ರು, ಫೇಕ್ ಡೂಪ್ಲಿಕೇಟ್ PhD ತೊಗೊಂಡು ಬಂದುಬಿಟ್ಟು ನಮಗೆ ಧಮಕಿ ಹಾಕ್ಲತ್ತಾರ. ಓಯ್ ನೀನೇನೋ ನಮ್ಮ ಇದು ಬಂದ, ನಿನಗೆ ಅಲ್ಲೇ ಮಾಡಿಬಿಡ್ತೀನಿ, ಬಾ 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 ನೋಡ್ಕೋತೀನಿ ಅಂತ ಹೇಳತ್ತಾರ. ಮತ್ತು ನಾವೇನು ಸುಮ್ಮ ಕುಂತೀವಿ, ಕೈದಾಗ ಇದೇನದ ಇದು, ಬಳೆ ಹಾಕ್ಕೊಂಡು ಕೂತ್ಕೊಂಡಿಲ್ಲ. ನಾವು ಮನ್ಸು ಮಾಡಿದರೆ ಏನು ಬೇಕಾದರೆ ಮಾಡ್ಬೋದು. ಆದರೆ ನಾವು ಕಾನೂನು ಚೌಕಟ್ಟಿನ ಒಳಗೆ ಇದ್ಬಿಟ್ಟೇ ಮಾಡ್ತೀವಿ. ಇದರಿಂದ ಹೊರಗೆ ಬರೋದಿಲ್ಲ. ನೀವು ಏನಾದರೂ ಬಂದ್ರಿ ನಮಗೂ ಅಷ್ಟೇ, ಇದು ತಿರುಗ್ತು ಅಷ್ಟೇ. ಫ್ರೆಂಡ್ಸ್, ಎಲ್ಲರೂ ಎದ್ದೇಳ್ರಿ. ಈಗ ಯಾರಿಂದ ಅಂಜದ ಅವಶ್ಯಕತೆ ಇಲ್ಲ. ತಪ್ಪಾಗಿ ಯಾರು ಮಾಡಿದಾರೆ ಅವರಿಗೆ ಶಿಕ್ಷೆ ಸಿಗಬೇಕು ಕಾನೂನಿನ ಪ್ರಕಾರ. ಸಂವಿಧಾನ ನಮಗೆ ರೈಟ್ ಟು ಫ್ರೀಡಮ್, ರೈಟ್ ಟು ಎಕ್ಸ್ಪ್ರೆಷನ್, ರೈಟ್ ಟು ಮೇಕ್ ಆರ್ಗನೈಜೇಷನ್, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲ ಕೊಟ್ಟಿದ್ದದ. ಎಲ್ಲ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದದ. ಇದು ನಮ್ಮ ಹಕ್ಕುಗಳಿವೆ. ಇದಕ್ಕಾಗಿ ನಾವು ಅದನ್ನು ಬಿಟ್ಟು ನಾವು ಹಿಡ್ಕೊಂಡು ಹೋರಾಟ ಮಾಡಬೇಕು. ನಾವು ಮನೆಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ ನೋಡ್ರಿ. ನಿಮಗೆ ಏನು ಅನಿಸ್ತದೋ, ಇವಾಗ ನಾವು GFCದವರು, ನನಗೆ ಭಾಳಷ್ಟು ಟೀಚರು ಫೋರ್ಸ್ ಮಾಡಿ, ಸರ್ 6th ರೌಂಡ್ ಮೇಲೆ ಇದು ಮಾಡಿ ಅಂತ. ನನ್ನ ಬಳಿ DC ಮೇಡಮ್ ಅವ್ರದ್ದು ನಂಬರ್ ಇದೆ, ನಾನು ಹಾಕ್ತೀನಿ, ನೀವು ಮಾತಾಡ್ರಿ, ಎಷ್ಟು ದಮ್ ಇದೆ ನೋಡ್ತೀನಿ. ನಿಮಗೆ ಮಾತಾಡೋಕ್ಕೂ ಬರಲ್ಲ, ನಮ್ಮ ಮುಂದೆ ಕುತ್ಕೊಂಡು ಬಂದುಬಿಟ್ಟು ಮಾತಾಡ್ರಿ ಸರ್ ನಮ್ಮ ಪರವಾಗಿ ಅಂತ ಹೇಳೋಕ್ಕೂ ಬರಲ್ಲ. ಇವಾಗ ಫೋನ್ ಮೇಲೆ ಹೇಳತ್ತೀರಿ. ಬರ್ರಿ ಇಲ್ಲಿ ಗ್ರೌಂಡ್ ಮೇಲೆ, ಆನ್ ಗ್ರೌಂಡ್ ಬರ್ರಿ, ಸೇರ್ಕೊಳ್ಳೋಣ. 500 ಮಂದಿ, 1000 ಮಂದಿ ಸೇರ್ಕೊಳ್ಳೋಣ, ಬೀದರ್ಗೆ ಕೂತ್ಕೊಳ್ಳೋಣ, ಸತ್ಯಾಗ್ರಹ ಮಾಡೋಣ ಇಲ್ಲೇ ಕೂತ್ಕೊಂಡು. ಯಾಕೆ ಮಾಡೋಕ್ಕೆ ಬರಲ್ಲ? 10 ರಿಂದ 4 ಗಂಟೆ ತನಕ ಡ್ಯೂಟಿ ಮಾಡೋಕ್ಕೆ ಬರ್ತದೆ. ನಿಮ್ಮ ಪರವಾಗಿ, ನಿಮ್ಮ ಹಕ್ಕುಗಳಿಗಾಗಿ ನೀವೇ ಹೋರಾಟ ಮಾಡೋಕ್ಕೆ ಬರಲ್ಲ? ಅಣ್ಣಾ ಹಜಾರೆ ಅಂತ 70 ವರ್ಷದ ಬಂದು ಅವ್ರು ಏನು ಹೇಳತ್ತು, ನಮ್ಮ ಮಕ್ಕಳ ಗಂಡಸರ ಮೀಸೆ ಇದ್ದರೆ 70ರಲ್ಲಿ ಎದ್ದು ಬಂದ್ರಲ್ಲೋ ಅಣ್ಣಾ ಹಜಾರೆ ಅಂತ ಹೇಳಿ, ಅದು ನಿಜಾನೇ ಅದ. ನಾವು ಗಂಡಸರು ಇದು ಅಂದರೆ ಹೊರಗೆ ಬರಬೇಕು. ಅದಕ್ಕೆ ಗಂಡಸ್ತನ ಇರ್ತಾರೆ. ಹೆಣ್ಮಕ್ಳ ಮುಂದೆ ತೋರಿಸೋದು ಗಂಡಸ್ತನ ಅದು ಅಲ್ಲ. ನಾವು ಓಟ್ ಹಾಕಿರೋದು ಬಂದಿರೋಕ್ಕೆ. ನಿನ್ನೆ ರೈತರ ಸಂಘಟನೆದವರು ಎಷ್ಟೊಂದು ದೂರದಿಂದ ಬಂದಿದ್ರು. ಅವ್ರ ವಯಸ್ಸು ಎಷ್ಟು, 70-80ದವರು ನಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನೋಡಿ ನನಗೆ ನಾಚಿಕೆ ಬಂದುಬಿಡ್ತು. ಏನು ನಾವು 30-35 ವರ್ಷದವ್ರು ಇದು ಮಾಡತ್ತೆ. ಅವರು 15 ವರ್ಷದಿಂದ ಹೋರಾಟ ಮಾಡ್ಲತ್ತಾರ. ರಾತ್ರಿ 1-2 ಗಂಟೆನ ಕುತ್ಕೊಳತ್ತಾರ. ನಾವುಗಳು ಮನೇಲಿ ಮುಚ್ಕೊಂಡು ಮಲ್ಕೊಳತ್ತೀವಿ ನಾವು. ಇದೇ ಗಂಟಸ್ಥಾನನಾ? ಮತ್ತು ನೀವು ಹೇಳತ್ತೀರಿ ಇದು ಗೆಸ್ಟ್ ಲೆಕ್ಚರ್ದು ಆಯ್ತದ, ಹೆಂಗೋ ಆಯ್ತದ, ನಮಗೆ ಹೋಗೋದು ಬರ್ರಿ. ಆಮೇಲೆ ಇದು ಆಗಿದ್ಮೇಲೆ ಪರ್ಮನೆಂಟ್ ಟೀಚರ್ ಅವ್ರ ಮೇಲೆ ಬರ್ತದೆ. KPSCಯಲ್ಲಿ ಎಷ್ಟು ಹಗರಣ ನಡೀಲತ್ತದ. ಕಾನ್ಸರ್ ಅವರು KPSC ಕಡೆ ಅವರು ಹೋರಾಡ್ಲತ್ತಾರ. ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ, ತಾಲೂಕದಲ್ಲಿ ನಾವು ಹೋರಾಡೋದಕ್ಕೆ ನಮಗೇನು ಇಲ್ಲ. ಸ್ವಲ್ಪ ಬುದ್ಧಿ ಇರಲಿ ನಿಮ್ಮೆಲ್ಲರಿಗೂ. ಎಲ್ಲರೂ ಹೊರಗೆ ಬರಬೇಕು. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಯಾರ್ಯಾರು ಮಾಡ್ಲತ್ತಾರ ವಿರುದ್ಧ ನಾವು ಹೋರಾಟ ಮಾಡಿದರೆ ಎಲ್ಲರಿಗೂ ನ್ಯಾಯ ಸಿಗ್ತದೆ. ಇದು ಒಬ್ಬರದೇ ಹೋರಾಟ ಅಲ್ಲ, ನೆನ್ಪಿಟ್ಕೊಳ್ಳಿ ನೀವು, ಎಲ್ಲರದ್ದು ಹೋರಾಟ ಇದೆ. ಸೊ ಅದಕ್ಕಾಗಿ ಎಲ್ಲರೂ ಬರ್ರಿ. ಇಲ್ಲ ಸಂಡೇ ರಜೆದ ಬರ್ರಿ, ಸಂಡೇನ ಕೂತ್ಕೊಳ್ಳೋಣ, ಏನಾದರೂ ಮಾಡೋಣ. ನಿಮಗೆ ನೌಕರಿ ಅದ ಅಂದರೆ ಇವಾಗ ನಿಮಗೆ ಇದು ಸಿಗತ್ತು, ಮುಂದೆ ಇದೆಯಲ್ಲ ಅದನ್ನು ಸಿಗಲ್ಲ. ಅದನ್ನು ಕಿತ್ಕೊಬಿಡ್ತಾರೆ ಅವ್ರು. ನಿಮ್ಮಿಂದ ಏನು ಗ್ಯಾರಂಟಿ ಕೊಡ್ತಾರ? ನಿಮ್ಮಿಂದ ನಿಮ್ಮ ಶ್ವಾಸ ಗಾಳಿನೂ ಮುಂದೆ ತೊಗೋಬೇಕಂದ್ರೆ ಸಿಲಿಂಡ್ರ್ ತೊಗೊಂಡು ಓಡಾಡ್ಕೋಬೇಕಾಯ್ತದೆ. ಒಂದು ಪರಿಸ್ಥಿತಿ ಬರ್ತದೆ, ನೀರು ಸಿಗಲ್ಲ, ಗಾಳಿ ಸಿಗಲ್ಲ, ಬೆಳಕು ಸಿಗಲ್ಲ, ಎಲ್ಲ ಸಿಗಲ್ಲ. ಇದು ಬಿಟ್ಟು ನಾವು ಮತ್ತೆ ಕಾಡಕ್ಕೆ ಹೋಗ್ಬೇಕಾಯ್ತದೆ. ಸಿಟಿ ಬಿಟ್ಟು ಹಳ್ಳಿಗೆ ಹೋಗ್ಬೇಕಾಯ್ತದೆ. ಆ ಹಳ್ಳಿ ಮಧ್ಯೆ ಕರೆಕ್ಟ್ ಇದ್ದಾರ, ಅಲ್ಲಿ ಒಬ್ಬ ಅನ್ನದಾತ ಕರೆಕ್ಟಾಗಿ ಕೆಲಸ ಮಾಡಿ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ತಾನೆ. ಆ ಸಿಟಿದಾಗೆ ಎಷ್ಟು BP ಟೆನ್ಷನ್, ಅದು ಇದು ಬಿಲ್ ಕಟ್ಟಿ, ಅದು ಬಿಲ್ ಕಟ್ಟಿ, ಇವ್ರ ಫೋನ್ ಬಂತು, ಅವ್ರ ಫೋನ್ ಬಂತು. ಯಾಕೆ ಜೀವನ ಮತ್ತು ಮಾಡೋದು?
ನಮ್ಮ ಪರವಾಗಿ ಸಂವಿಧಾನ ಇದೆ, ನಮ್ಮ ಪರವಾಗಿ ಕಾನೂನಿನ ರಕ್ಷಣೆಯವರು ಓಕೆ ಲೀಡರ್ಸ್ ಇದ್ದಾರಾ, ಅವರನ್ನು ಡಿಸ್ಟಿಕನ್ನು ನೋಡೋದಕ್ಕೆ ಡಿ ಸಿ ಇದ್ದಾರೆ, ತಾಲೂಕನ್ನು ನೋಡೋದಕ್ಕೆ ತಹಸೀಲ್ದಾರ್ ಇದ್ದಾರಾ, ಇದನ್ನು ಯಾರು ಕೇಳಿಲ್ಲ ಅಂದರೆ ಮೀಡಿಯಾದವರು ಕೂಡ ನಮ್ಮ ಜೊತೇಲಿ ಇದ್ದಾರೆ. ಇಷ್ಟೆಲ್ಲರೂ ಇದ್ದರೆ ನೀವು ಹೊರಗೆ ಬರಲ್ಲ ಅಂದರೆ ಬರೋ ದಿನಗಳಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನೀವು ಸತ್ತೋಗಿದ್ರೆ ನಿಮ್ಮ ಹೆಣ ತೊಗೊಂಡು ಹೋಗೋಕ್ಕೆ ಯಾರೂ ಬರೋದಿಲ್ಲ. ಒಬ್ಬರು ಸತ್ತೋಗಿದ್ರೆ 4 ಮಂದಿ ಬೇಕಂತ ಯಾರೂ ಬರೋದಿಲ್ಲ, ಹಾಗೆ ಸಾಯ್ತೀರಿ ನೀವು. ಹಾಸ್ಪಿಟಲ್ದು ವ್ಯವಸ್ಥೆ ಸಿಗಲ್ಲ, ಹೋಗೋರು ಬರೋರು ಇರೋದಿಲ್ಲ, ಯಾರು ನೋಡೋರು ಇರೋಲ್ಲ. ಸೊ ಅದಕ್ಕಾಗಿ ಹೇಳಿ ಎದ್ದೇಳಿ, ಗುರಿ ಮುಟ್ಟೋ ತನಕ ನಿಲ್ಲದಿರಿ. जागो, उठो, आगे बढ़ो और अपनी मंजिल को पहुंचो. आप लोग को भी जागना है, सबको जगाना है. ठीक है. नमस्ते फ्रेंड्स, जय हिंद.